ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಂಕಾಲ ಆಗೈತೆ ನೋಡ್ರಿ. ಇವಾಗ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ. ಈ ವಿಡಿಯೋದೊಳಗೆ ನಾನು ಸ್ಟಾರ್ಟಿಂಗಿನೇ ಏನಬೇಕಪ್ಪ, ಭಾಳ ದಿನ ಆಗಿತ್ತು ಹೋಳಿಗೆ ತಿನ್ಬೇಕಂತ ಅನ್ಸಕತ್ತೈತಿ. ಮತ್ತು ಹಬ್ಬ ಹರಿದಿನ ಇದ್ದಾಗ ಮಾಡೇ ಮಾಡ್ತೀವಿ. ಖಾಲಿ ಟೈಮ್ದಾಗೂ ತಿನ್ಬೇಕು ಅನ್ಸಿದ್ರೆ ಮಾಡಿ ಊಟ ಮಾಡಿಬಿಡ್ಬೇಕು. ಹಾಗಾಗಿ ಸೊ ಈಗ ನಾನು ಬ್ಯಾಳಿಗೆ ಹಾಕಕತ್ತೀನಿ. ಸಾಯಂಕಾಲ ಆಗೈತಿ, ಸುಮಾರು 5:30 ಆಗಕ್ಕೆ ಬಂದೈತಿ ಟೈಮ. ಇನ್ನೊಂದು ಹಬ್ಬ ಅದು ಇದ್ದಾಗ ನಾವು ದೇವ್ರಿಗೆ ನೈವೇದ್ಯ ಅದೆಲ್ಲ ಮಾಡ್ತೀವಿ, ಸೊ ಅವತ್ತ ಮಾಡ್ತೀವಿ ಬ್ಯಾಳಿಗದೆಲ್ಲ ಹಾಕಿ. ಮತ್ತು ಖಾಲಿ ಟೈಮ್ದೊಳಗೆ ನೋಡೋಂಗಿಲ್ಲ, ಎಷ್ಟೊತ್ತಿಗೆ ಯಾಕಾಗಲ್ಲಕ್ಕ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಂಡು ಊಟ ಮಾಡ್ತೀವಿ. ನಾನು ಅಂಕರು ಹಿಂಗೆ ನೋಡ್ರಿ. ಅದ್ರಾಗ ಮಾವಿನ ಹಣ್ಣು ಸೀಸನ್ ಅಂಕರು ತಿರ್ಯಾಕ ಮುಗಿಯೋಕೆ ಬಂತು. ಮತ್ತು ಮಾವಿನ ಹಣ್ಣಿನ ಸೇಕರಣೆ ಹೋಳ್ಗೆ ತಿನ್ಬೇಕು ಅನ್ಸತೈತಿ. ಯಜಮಾನ್ರು ಮಾಡಂತಂದ್ರು. ಹಾಗಾಗಿ ನಾನೀಗ ಬಾಳೆ ಕುದಿಯಕ್ಕಿಟ್ರೆ ಆತಂತೇಳಿ ಒಲಿ ಹಚ್ಚಕತ್ತೀನಿ ನೋಡಿ ಫ್ರೆಂಡ್ಸ. ಹಳೆ ಹೂವು ವೇಸ್ಟದು ಪೇಪರ್ ಹಾಳಿ ಏನು ಇರ್ತಾವ ನೋಡ್ರಿ, ಅವನ್ನ ಇಟ್ಟು ಒಲಿ ಹಚ್ಚೋದು. ಒಲಿ ಪುಟ್ಟು ಮಾಡೋದಂತ ಹೇಳ್ತೀವಿ. ಒಮ್ಮೆ ದಪ್ಪನ ಕಡೆಗೆ ಇಟ್ರೆ ಒಲಿ ಹಚ್ಚಂಗಿಲ್ಲ ಅದು. ಅಂತ ಇಂಥ ಏನಾದರೂ ಹಳೆ ಹಾಳಿ ಸಣ್ಣ ಕಟ್ಟಿ ಒಲಿ ಲಘು ಹತ್ತೈತೆ ನೋಡ್ರಿ. ಕಡೆಗೆ ಕುಗ್ಸಕತ್ತೀನಿ ಬ್ಯಾಳಿನ. ಕಡೆಗೆ ಎಷ್ಟಕ್ಕೊಂದು ಅವನ್ನೆಲ್ಲ ಅಷ್ಟೆಲ್ಲ ಜೋಡಿಸ್ಬೇಕಪ್ಪ ಅಂತ ಎಷ್ಟು ಹೈರಾಣಾಗಿ ಕಡುದು ಒಣಗಿಸಿ ಅವನ್ನೆಲ್ಲ ಇಟ್ಟು ಒಂದು ತಪ್ಪಲ ಎಲ್ಲ ಒಂದು ಸ್ವಲ್ಪ ಕಸದ ಗಾಡಿಗೆ ಹಾಕಿದ್ವಿ. ಭಾಳ ಆಯ್ತು ಒತ್ತಕ್ಕಾಗಲ್ಲ ಅಂತೇಳಿ ಉಳ್ದಿದ್ದನ್ನ ಸುಟ್ಬಿಟ್ವಿ. ಅಷ್ಟೆಲ್ಲ ಹೈರಾಣ ಕಡೆಗೆ ಗೊಳೆ ಮಾಡಿ ಹಾಕೊಂಡಿನಿ. ಮತ್ತು ಈಗ ಮಳೆ ಪಳಿ ಬರತ್ತಲ್ಲ, ಮಳೆ ಪಳಿ ಅದೆಲ್ಲ ಬರ್ತೈತಿ. ಮತ್ತು ಬಂತಂದ್ರೆ ಇದೆಲ್ಲ ಮಾಡಿಟ್ಟಿದ್ದು ವೇಸ್ಟ್ ಆಗ್ಬಿಡ್ತೈತಿ. ಅದಕ್ಕೆ ಏನಾದ್ರೂ ಮಾಡಿ ಕಟ್ಟಿಗೆನ ಯೂಸ್ ಮಾಡ್ಕೊಳೋದು ನೋಡ್ರಿ. ಗ್ಯಾಸ್ ಮ್ಯಾಗ ಅದೆಲ್ಲ ಕುದಿಸಿದ್ರೆ ಏನು ಒಂದು ಅರ್ಧ ತಾಸ್ನಾಗ ಆಗು ಮಾತು. ಮತ್ತು ಹಂಗೆ ಉಳ್ಕೊಂಬಿಡ್ತಾವೆ. ಮತ್ತು ಅಲ್ಲಿಡು ಇಲ್ಲಿಡು ಅದಂಗೆ ಆಗ್ತದೆ. ಅದಕ್ಕಂತೇಳಿ ಪಿಲ್ಲುಗ ಕುಕ್ಕುರಿ ಬೇಕಂದ ಅವನಿಗೆ ರೊಕ್ಕ ಕೊಟ್ಟು ಕಷ್ಟನೇ ಕುರ್ಕುರಿ ತೊಗೊಂಬಂದನ ತಿನ್ಕೋತ ಕೂತಾನ. ಒಬ್ಬವನಾಗೆ ನೋಡ್ರಿ ಸ್ನೇಹ ಬಂದಿಲ್ಲ ಹಂಗಂತೇಳಿ ಅವನ ಜೊತೆಗೆ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಅವ್ನು ಕೂಡ ನಾನು ಮಧ್ಯಾಹ್ನ ಇವತ್ತು ವಿಡಿಯೋ ಮುಂಜಾನೆ ಸುಟ್ಟು ಚಾರ್ಜ್ ಮಾಡಿರಲಿಲ್ಲ. ವಿಡಿಯೋ ಇದ್ದು ಅದನ್ನ ಎಡಿಟಿಂಗ್ ಮಾಡಿ ಹಾಕೀನಿ. ಬ್ಯಾಟ್ ಇತ್ತು, ಸೊ ಬ್ಯಾಟ್ ತಗೊಂಡು ಗ್ಯಾಲರಿ ಸ್ವಚ್ಛ ಮಾಡೋದ್ನಾಗ ಬ್ಯಾಟನ್ನು ಅಲ್ಲೇ ಇತ್ತು ನೋಡ್ರಿ. ಸಿಕ್ಕಿದ್ದು ಯಾವಾಗ ಒಂದು ಕಿಟಕಿಲಿಂದ ಹೋಗಟ್ಟಿರೋದು ಅಲ್ಲೇ ಬಿದ್ದಿದ್ದು ಅಂತ ತೊಗೊಕೊಟ್ಟಿನಲ್ಲ. ಆ ಬಾದಾಮಿ ಕಾಯಿ ತೊಗೊಂಡು ಬ್ಯಾಟ್ ಬಾಲ್ ಥರ ಆಟ ಆಡೀವಿ ಇಬ್ರು. ಅದಿಲ್ಲ ಪಜ್ಜಿ ಹೆಜ್ಜೆ ಬರ್ತಲ್ಲ ಸ್ವಲ್ಪ ಆಟ ಆಡಿದ್ವಿ. ಆಮೇಲೆ ಬಿಸಿಲು ಬಂತಿಗೆ ಎಲ್ರಾಗ ಬಿಟ್ಬಿಟ್ಟಿವಿ. ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡು ಎದ್ದು ಮಾಡಿ ಈಗ ಇದು ಕೆಲಸ ಮಾಡ್ಕೊಂಡು ಮತ್ತು ಬಾಂಡೆ ಅದಾವೆ. ಇನ್ನೂ ಸ್ವಲ್ಪ ಬಾಂಡೆ ಒಗೆನದವು, ಒಗದೇ ಇಲ್ಲ ಮಧ್ಯಾಹ್ನ. ಏನು ಹೆಸರು ಬಾಂಡೆ ಒಗೆನ್ ಬಿಡ್ರಿ, ಸಾಯಂಕಾಲ ಒಗೆದು ಹಾಕಿದ್ರು ಒಣಗ್ತಾವ ಅಂತೇಳಿ. ಈಗ ಒಲಿಪುಟ್ಟು ಆಯ್ತು. ನೀರು ಆಲ್ರೆಡಿ ಇದ್ರಾಗ ಗಡಿಗೆಗೇನೈತಿ, ಗಡಿಗೆ ತೊಳೆದು ಅದ್ರ ನೀರು ಹಾಕೊಂಡ್ಬಂದಿದ್ದೆ ಒಳಗೆ. ಸೊ ಇವು ಅರ್ಧ ಕಿಲೋ ಅದಾವೆ ಕಡಲೆಬೇಳೆ. ಇಷ್ಟು ಹಾಕಂಗಿಲ್ಲ, ಒಂದು ಸ್ವಲ್ಪ ಹಾಕ್ತೀನಿ. ಒಂದು ಅಳತೆ, ಇದೊಂದು ಗ್ಲಾಸ್ ಅಳತಿ ಕಡಲೆಬೇಳೆ ಹಾಕ್ಬಿಡ್ತೀನಿ. ಯಾವಾಗಲೂ ಇದೊಂದು ಗ್ಲಾಸ್ ಹಾಕ್ಬಿಡ್ತೀನಿ ನೋಡಿರಿ. ಗಾಳಿ ಈ ಕಡೆನೇ ಐತಿ. ಸಣ್ಣಪಟ್ಟಿ ಗಾಳಿ ಐತಿ, ಬಟ್ ದಮ್ಮನ ಕಟ್ಟಿಗೆ ಇಟ್ಟರೆ ತಾನೇ ಅದ್ರ ಪಾಡಿಗೆ ಅದು ಕುದೀತೈತಿ. ನಾನು ಆ ಕಡೆ ಏನೈತಿ ಒಗ್ಗರಣೆ ಬಾಂಡೆ ಮಾಡ್ಕೊತ ಕುಂತ್ರಾತಂತೇಳಿ. ಈ ಒಂದು ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಅವು ಅರ್ಬಿ ಒಳಗಿಡು, ಕುಲರ್ ಮ್ಯಾಗಿಡು. ಅರ್ಬಿ ಕುಲರ್ ಮ್ಯಾಗಿಡು. ಇದು ಹೊಲ್ಸಕ್ಕೆ ಹೋಗೋದಕ್ಕೆ ನಿನ್ನವನ
ನೋಡಿಲ್ರಿ ಅವು ಇಲ್ಲಿ ವರ್ಕ್ ಮಾಡುವ ಅರ್ಬಿ ಹೋಗಿದ್ದೀನಿ ಅವು ಇಲ್ಲೇ ಅದಾವು ಕೆಬ್ಬನ್ ತಿನ್ನೋರ ಮ್ಯಾಗ ಅದಕ್ಕೆ ಅಲ್ಲಿ ಆಟ ಆಡಕತ್ತ ನೀವು ಕಾಲಿಟ್ಟು ಮತ್ತು ಹೊಲಸಾಗತ್ತಪ್ಪ ಅಂತ ಹೊರಗಿಟ್ಟು ಅಂತ ಇದೆ ಹೋಗ್ಯಾನ ಬಾಳ ದಸರಿ ನೋಡ್ರಿ ಒಳಗ ಏನಂತಾರೆ ಕೊಳ್ಳೆ ಇರ್ತಾವಲ್ಲ ಭಾಳ ದಿನ ಬಿಟ್ಟಪ್ಪ ಅಂದ್ರೆ ಒಳಗನೆ ಒಂಥರ ಏನಂತಾರಪ್ಪ ಒಳಗೆ ನೆನಪರಲಾಗೈತಿ ಬಟ್ ಲಗೋಟನೆ ಯೂಸ್ ಮಾಡ್ಕೊಂಡ್ಬರ್ಬೇಕು ಈ ಕಟ್ಟಿಗೆ ಭಾಳ ದಿನ ಐತಿ ಈಗ ಬೇಲಿ ಕಟ್ಟಿಗೆ ಬಿಳಿ ಕಟ್ಟಿಗೆ ಇಂಥವೆಲ್ಲ ಯೂಸ್ ಮಾಡ್ತೀವಲ್ಲ ಮತ್ತೆ ಇವು ಬರಂಗಿಲ್ಲ ನೋಡ್ರಿ ಒಳಗೆ ಬೆಂಡದಂಗಾಗಿ ಕಟ್ಟು ಬರ್ದಂಗೆ ಆಗುತ್ತವೆ ಹಾಗಾಗಿನೇ ಒಗ್ಗೆ ಆಗ್ತದೆ ಮತ್ತು ಮನ ಕಟ್ಟಿಗೆ ಒಣಗಿದ್ದವ ಅದಾವು ಒಣಗಿದ ಕಟ್ಟಿಗೆ ಈ ಥರ ಆಗತ್ತೆ ಹಕ್ಕಿಗಳು ಚಿಲ್ಪಿಲಿ ಯಾವ ಥರ ನಗದ ನೋಡ್ರಿ ಒಂದು ಸ್ವಲ್ಪ ಸೊಳ್ಳೆ ಆಗ್ಯಾವ ಈ ಒಗ್ಗಿಗೆ ಅವು ಕೂಡ ಹೋಗ್ತಾವ ಅಂತೇಳಿ ನೀ ಅಲ್ಲ ಹೋಗಬೇಡಿ ಕಡೆ ಬಾ ಅವ ಮಾರಾಯ್ತು ಒಲಿ ಭಾಳ ಹಚ್ತೀನಿ ಹಾಂ ಈ ಕನ್ನಡ ಎದು ಸಣ್ಣ ಮಾತಾಡಕತ್ತಿಲ್ಲಪ್ಪು ಹಾಪಿ ನಮ್ಮ ಸರು ಸ್ನೇಹ ಸಣ್ಣಕ್ಕಿದ್ದಾಗ ಅಂತಿದ್ಲು ನೀವು ಮಹಾರಾಷ್ಟ್ರದಾಗ ಅದಾರ ಸೊಲ್ಲಾಪುರದಾಗ ಕನ್ನಡ ಇವ್ರು ಮಾತಾಡ್ತಾರ ಇಲ್ಲ ಮುಂದೆ ಮಕ್ಕಳು ಮರಾಠಿನೇ ಮಾತಾಡ್ತಾರ ನಮ್ಮ ಊರಿಗೆ ಬಂದ ಪುನರ ಇರ್ತಾರ ಇಲ್ಲ ಅನ್ನೋ ಥರ ವಿಚಾರ ಮಾಡ್ತಿದ್ಲು ಸೊ ಪಕ್ಕ ಹಳ್ಳಿ ಮಕ್ಕಳ ಥರನೇ ಅದಾರ ಅವ್ರಿಬ್ರು ಈಗ ಯಾವಾಗ ಅಂತಿರ್ತಾರೆ ಓ ನನ್ನ ಬಾವ ಮೊದಲ ನಮ್ಮನ್ನ ಪುನರ ಇರ್ತಾರ ಇಲ್ಲ ಕನ್ನಡ ಮಾತಾಡ್ತಾರೆ ಇಲ್ಲ ಕನ್ನಡ ಬರ್ತಾ ಇಲ್ಲ ಅನ್ಕೊತಿದ್ದೆ ಈಗ ಪಕ್ಕ ಕನ್ನಡ ಥರನೇ ಮಾತಾಡ್ತಾರೆ ಅಂತ ಹೇಳಿ ನಾನು ಮನೆ ಕನ್ನಡನೇ ಮಾತಾಡ್ತೀನಿ ಯಜಮಾನ್ರು ಅವಾಗ ಕನ್ನಡ ಮಾತಾಡ್ತಾರೆ ಹಂಗೇನಿಲ್ಲ ನೋಡ್ರಿ ಈ ಬ್ಯಾಳಿ ಚಲೋ ಅದಾವು ಬಟ್ ಏನೂ ಆಗಿಲ್ಲ ಡೈರೆಕ್ಟ್ ಆಗಿನೇ ಕುದಿಸಿ ಹಾಕ್ಬಿಡ್ತೀನಿ ನೀರಾದ್ಮೇಲೆ ಹಾಕ್ಬಿಡ್ತೀನಿ ಬ್ಯಾಳಿ ಮ್ಯಾಗ ಬುರು ಬರ್ತೈತೆ ನೋಡಿ ಅದನ್ನ ತೆಗೆದ್ಬಿಟ್ರೆ ಆಯ್ತು ಏನಪ್ಪ ಇದ್ದಿ ನೀರಣ್ಣ ಏನು ಕಲಿತೆ ಒಂದೆರಡು ದಪ್ಪನ ಕಟ್ಟಿ ತೊಗೊಂಬಂದ ಇಟ್ಬಿಟ್ಟು ನೋಡಿ ಅದು ಸಿಕ್ಕಿಲ್ಲ ಅದು ತೊಳೆ ಮೇಲೆ ಬಂದು ಒಲಿ ಮಾಡೋ ಅವಶ್ಯಕತೆ ಇಲ್ಲ ನೀವು ನೋಡ್ರಿ ನೀರಂತೂ ಕಾದವ ಒಣ ಬೇಳೆ ಹಾಕ್ಬಿಡ್ತೀನಿ ನಾನು ಒಬ್ಬರು ಅನ್ಕೋಬೋದು ಒಣ ಬೇಳೆನ ತೊಳಿಲಾರ್ದ ಹಾಕಾಕತ್ತೀರಂತೇಳಿ ಸೊ ಕುಕ್ಕರ್ನಾಗ ನಾವು ತೊಳೆದು ಹಂಗೆ ಹಾಕ್ಬಿಡ್ತೀವಿ 3 ಸಿಟ್ಟಿ ಕುದೀತೈತಿ ಹಿಂಗೆ ನಾವು ಓಪನ್ನಾಗಿ ಏನು ಕುದಿಸ್ತೀವಿ ನೋಡ್ರಿ ಮಣ್ಣಿನ ಗಡಿಗೆಯಾಗಲಿ ಬೊಗಣ್ಯಾಗಲಿ ಸೊ ಒಲಿ ಮ್ಯಾಗ ನೀರು ಕಾದ್ಮ್ಯಾಗ ಹಾಕಿದ್ವಪ್ಪ ಅಂದ್ರೆ ಲಗುಟ ಕುದೀತೈತಿ ಕಾದ ನೀರಾಗ ಹಾಕ್ತೀವಿ ಆಮೇಲೆ ಅದು ಒಂದು ಸ್ವಲ್ಪ ತೆಪ್ಪ ಅಂತೇಳಿ ಮ್ಯಾಗ ಬರ್ತೈತೆ ನೋಡ್ರಿ ಅದು ಬಂದಾಗ ತೆಗೆದ್ಬಿಟ್ವಪ್ಪ ಅಂತಂದ್ರೆ ಮ್ಯಾಗಿಂದು ವೈಟ್ ಕಲರ್ದು ಸೊ ಏನಾಗಂಗಿಲ್ಲ ಹಾಗಾಗಿ ಸರಿ ಅಪ್ಪಾಜಿ ಇಲ್ಲಿ ಬರಬೇಡ ಹೋಗಿ ಭಾಳ ಬರತ್ತೆ
ನೀವು ಲಡ್ಡು ಬರ್ದಂಗೆ ಆಗ್ಬಿಟ್ಟ ನೋಡ್ರಿ. ಕಟ್ಟಿಗೆ ಲಗು ಲಗು ಯೂಸ್ ಮಾಡ್ಬೇಕು ಇವನ್ನ, ಇರ್ಲಿಕ್ಕಂದ್ರೆ ಅಷ್ಟು ಐರಣ್ಣಾಗಿ ಕಡ್ದು ಅಲ್ಲಿ ಅಷ್ಟೆಲ್ಲ ಜೋಪಾನ ಮಾಡಿ ಇಟ್ಟಿದ್ದಕ್ಕೂ ವೇಸ್ಟ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಇಂಥವೇನಾದರೂ ಭಾಳ ತನ ಟೈಮ್ ಹಿಡಿಯುವಂಥವು, ಲೇಟ್ ಆಗೋವಂಥವು ಅಡುಗೆನ ಒಲಿಮೆ ಮಾಡಿ ಕಟ್ಗಿನ ಯೂಸ್ ಮಾಡ್ಕೊಂಬಿಡ್ಬೇಕು ನೋಡ್ರಿ. ಹಾಗಾಗಿ ಮತ್ತು ಒಲೆ ಮ್ಯಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡೀನಿ. ಬೇರೆ ಏನಾದರೂ ಮಾಡ್ಬೇಕಂದ್ರೆ ಸ್ವಲ್ಪ ಅಡುಗೆ ಇರ್ತೈತಿ, ಸ್ವಲ್ಪ ಜನ ಸ್ನೇಹನೂ ಇದ್ಲಂತಂದ್ರೆ ನಮಗೆ ಓಕೆ ಅನ್ನಂಗೆ ಅನಿಸ್ತಿತ್ತು. ಆಕೆನೇ ಇಲ್ಲ, ಈಗ ಅಡುಗೆ ಮ್ಯಾಗ ಒಲೆ ಮ್ಯಾಗ ಅಡುಗೆ ಮಾಡೋಕ್ಕೂ ಒಂಥರ ಇದು ಎಷ್ಟು ಮಾಡಬೇಕಪ್ಪ ಅನ್ನಂಗೆ ಆಗ್ಬಿಡ್ತೈತಿ. ಸ್ವಲ್ಪ ತಿರುಗಾಡಿಸ್ ಕೈ ಆಡ್ತೀನಿ ಅಂತೇಳಿ ಆಮ್ಯಾಗ ನೋಡ್ರಿ ಒಂದು 4 ಒಳ್ಳೆಣ್ಣೆ ಹಾಕ್ತೀನಿ. ಈಗ ಒಳ್ಳೆಣ್ಣೆ ಹಾಕಿ ಹಿಂಗತ್ತೆ ಕೈ ಆಡ್ಬಿಡ್ತೀನಿ. ಸೊ ಅದು ತನ್ನ ಪಾಡಿ ಕುದೀತೈತೆ ನೋಡ್ರಿ. ಒಳ್ಳೆಣ್ಣೆ ಹಾಕಿದ್ರೆ ಸ್ವಲ್ಪ ಬ್ಯಾಳಿ ಲಗುಟ್ ಗಿಂಜ ಅಂತ ಕೆಸರು ಅನ್ಸಂಗಿಲ್ಲ, ಲಗು ಕುದೀತೈತಿ. ಮತ್ತು ಮ್ಯಾಗ ಉಕ್ಕು ಅಂತಾರೆ ನೋಡ್ರಿ, ಹಂಗತ್ತೆ ನೀರು ಉಕ್ಕದು ಬರೋಂಗಿಲ್ಲ. ಇದು ನಮ್ಮ ತಾಯಿಯವ್ರು ಹೇಳ್ಕೊಟ್ಟಿದ್ದು. ನಾವು ಸಣ್ಣವ್ರಿದ್ದಾಗ ಒಲೆ ಮ್ಯಾಗ ತೊಗರಿ ಬೇಳೆದು ಕುದಿಸ್ತಿದ್ವಿ ನೋಡ್ರಿ. ಅದೇ ಬೇಳೆ ಆಗಲಕ್ಕ ಸ್ವಲ್ಪ ಒಳ್ಳೆಣ್ಣೆ ಹಾಕ್ಬಿಟ್ರೆ ತಾನ ಕುದೀತದೆ ಅಂತೇಳಿ. ಈಗ ಅದ್ರ ಪಾಡಿಗೆ ಅದಕ್ಕೆ ಆಗುತ್ತಾ ಕುದೀತದ. ಕಟ್ಟಿಗೆ ಅಂತ ಇಟ್ಟೀನಿ. ಸೊ ಬರ್ರಿ ಈಗ ನೆಕ್ಸ್ಟ್ ಕೆಲಸ ನೋಡೋಣ. ಅಲ್ಲಿ ಟ್ರೈಪಾಡ್ ಹಾಕಿದ್ದು ನೋಡ್ರಿ, ನಾನು ಎಷ್ಟೊತ್ತನ ಇಲ್ಲಿಗೆ ಸ್ನೇಹ ಮಾಡ್ತಿದ್ಲಿಕ್ಕೆ ಯಾವ ಥರ ತೊಗೋಬೇಕು ವಿಡಿಯೋ ಅಂತ ಹೇಳ್ಕೊಡ್ತಿದ್ನೆ, ತೊಗೊತಿದ್ಲು. ಈಗ ನಾನು ಸ್ವಲ್ಪ ಟ್ರೈಪಾಡ್ಲಿಂದ ಎಕರ್ಲಾಡಕತ್ತಿ ನೋಡ್ರಿ. ಬರ್ರಿ ಈಗ ಹೌದು ಬಾಂಡೆ ಒಗ್ಯಾಣ ಅದಾವೆ ಸ್ವಲ್ಪ, ಇಷ್ಟು ಬಾಂಡೆ ತಿಕ್ಕೊಂಡು ಒಗ್ಯಾಣ ಒಕ್ಕೋತೀನಿ ನಾನು. ಇಲ್ಲಿ ಚಮಚ ತಾಪು. ಈಗ ನೋಡಿರಿ ಫ್ರೆಂಡ್ಸ, ಬ್ಯಾಳೆನೂ ನಮ್ಗೆ ಈಗ ಆಲ್ರೆಡಿ ಕುದ್ದೈತಿ. ಸೊ ಹಣ್ಣು ಬೀಳಂಗ ಈ ಬ್ಯಾಳಿನ ಹೆಂಗೆ ಕುದ್ದೈತೆ ಅಂತೇಳಿ ನೋಡ್ಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೆ ಗೊತ್ತಿರುತ್ತಂತ ಅನ್ಕೋತೀನಿ. ಕುಕ್ಕರ್ನೇ ಮಾಡೋರಿಗೆ ಗೊತ್ತಾಗಲ್ಲ. ಹಿಂಗೆ ಆಗ್ಬೇಕು ನೋಡ್ರಿ ಇದು. ಸೊ ಈ ಬ್ಯಾಳೆ ತೊಗೊಂಡು ನೋಡ್ರಿ ಹಿಂಗೆ ಮಾಡಿದ್ರೆ ಈ ಥರ ಆಗ್ಬೇಕಿದು ಬ್ಯಾಳೆ. ಈಗ ಕುದ್ದೈತದ. ಹಾಂ ಆ ಕಡೆ ಬ್ಯಾಳೆ ಸದ್ಯಕ್ಕೆ ಬ್ಯಾಳೆ ಬಸಿತೀನಿ ರೀ. ಬ್ಯಾಳೆ ಬಸಾದ್ಮ್ಯಾಗ ನೋಡ್ರಿ 1 ಗ್ಲಾಸ್ ಬ್ಯಾಳೆ ತೊಗೊಂಡಿನ, 1 ಗ್ಲಾಸ್ ಬ್ಯಾಳೆಗೆ 1 ಗ್ಲಾಸ್ ಬೆಲ್ಲ ಒಡ್ಕೊಂಡು ನಾನು ಈಗ ಪುಡಿ ಮಾಡಿ ಇದು ತುಂಬಿಟ್ಟಿನಿ ನೋಡ್ರಿ. ಈಗ ಕುದ್ಬಿಟ್ಟೈತಿ ಹಣ್ಣಾಗ ಬ್ಯಾಳೆ. ಈಗ ಇದನ್ನು ಬಸ್ಕೊಂಡ್ಬಿಡೋಣ. ಚಾಲು ಮಾಡಿದಪ್ಪಜ್ಜಿ ಇವ ನನ್ನ ಬಂಗಾರ ಗಿಂಡಿ ನೋಡ್ರಿ. ವಿಡಿಯೋ ಮಾಡಕತ್ತೈತಿ, ಇವಾಗ ಖುಷಿ ಆಕತ್ತದ. ಟ್ರೈಪಡಿಗೆ ಹಾಕ್ತೀನಿ ಅಂದ್ರೆ ಭಾಳ ಗಾಳಿ ಬಿಟ್ಟೈತಿ. ಸೊ ಅಂದರೆ ಟ್ರೈಪಡ್ ಏನು ಬೀಳಂಗಿಲ್ಲ, ಅದು ಮೇಲ್ಗಡೆ ರಿಂಗ್ ಲೈಟ್ ಐತಿ ನೋಡ್ರಿ, ಒಂದು ಸ್ವಲ್ಪ ಅಳಗಾಡಕತ್ತೈತಿ. ಯಾಕೋ ವಿಡಿಯೋ ಸರಿ ಬರಲಾಗೈತಿ. ಅದಕ್ಕೆ ನನ್ನ ಮಗನೇ ಮಾಡ್ತೀನಿ ಅಂತ ಮಾತಾಡಿದ್ರೆ ಪೇಮೆಂಟ್ ಬರಲ್ಲ, ನೀ ಮಾತಾಡಿದ್ರೆ ಪೇಮೆಂಟ್ ಬರ್ತಾ. ಅವ್ನಿಗೆ ಭಾಳ ಖುಷಿ ರೀ. ನಾ ಯಾವಾಗ ಹೇಳ್ತಿರ್ತೀನಿ, ನಾನು ಎಲ್ಲರೂ ಮಾತಾಡ್ರಪ್ಪ. ಇಲ್ಲಿ ಈ ಕಡೆ ಒಳ ಅಪ್ಪಾಜಿ ಟ್ರೈಪಡ್ ವಿಡಿಯೋ ತಗೋತೇನಾ? ಇಲ್ಲಿ ಬಿಡು, ಈ ಕಡೆ ತಗೋ ಅಪ್ಪಾಜಿ. ಸದ್ಯಕ್ಕೆ ನೋಡ್ರಿ ನಾನು ಬ್ಯಾಳೆ ಬಸಾಕತ್ತೀನಿ. ಇಲ್ಲಿ ತಗೋರಪ್ಪಾಜಿ, ಅಲ್ಲೇಕ ಬ್ಯಾಳೆ ಬಸಾಕತ್ತೀನಿ. ಕಾಣಕತ್ತದ ಭಾಳ ಸುಡಕತ್ತಿದ್ರಪ್ಪ, ಭಾಳ ಬೆಚ್ಚಗೈತಿ. ಕುಕ್ಕರ್ನೇ ಮಾಡಿದ್ರೆ ಆರಾಮಾಗಿ ಕುದ್ದಿತ್ತಂತಂದ್ರೆ ಸ್ವಲ್ಪ ಬೆಚ್ಚಗೆ ಇರತನ ತೆಗೆದು ಬಿಡ್ತೀವಿ. ಇದು ನೋಡ್ರಿ ಈಗ ಒಂದು ಹನಿ ನೀರಿಲ್ಲಾರ್ದಂಗೆ ಬಸಿಬೇಕು ಇದನ್ನ ಬ್ಯಾಳಿನ. ಅದಿಲ್ಲ ಪಜ್ಜಿ? ಎಷ್ಟು ಬಸಿತೀವಿ ನಾವು ನೋಡ್ರಿ, ಅಷ್ಟು ಚಂದಾಗ ಬ್ಯಾಳೆ ಉದುರಾಗಿ ಆಮೇಲೆ ಹೂರ್ಣ ಮಸ್ತ್ ಆಗುತ್ತಾ. ಇದು ಬರೀ ಒಲೆ ಮ್ಯಾಗ ಕುದಿಸಿದ ಅಷ್ಟೇ ಅಲ್ಲ, ಇದನ್ನ ಕಲ್ಲಿನ್ಯಾಗ ಹರಿಬೇಕ್ರಿ ಇದನ್ನು ಹೂರ್ಣನ. ಅಂದ್ರೇ ಅದು ನ್ಯಾಚುರಲ್ ಆಗಿ ಟೇಸ್ಟ್ ಉಳ್ಕೊಂತೈತಿ. ಈ ಮಿಕ್ಸಿದೊಳಗೆ ಹಾಕ್ಬಿಡ್ತೀವಿ ನೋಡ್ರಿ, ಒಂಥರ ಸುಟ್ಟು ಬಂದಂಗೆ ಆಗ್ಬಿಡುತ್ತಾ. ಸೊ ರಿಯಾಲಿಟಿನೇ ಕಳ್ಕೊಂಡ್ಬಿಡುತ್ತೆ ಅದು. ಮತ್ತು ಒಬ್ಬೊಬ್ರಿಗೆ ಈಗ ನಮ್ಮಂಗೆ ಸಿಟಿಯಾಗಿದ್ದವ್ರಿಗೆ ಈಗ ಈ ಥರ ವಾತಾವರಣ ಸಿಕ್ಕಂಗಿಲ್ಲ, ಎಲ್ಲರಿಗೂ ನನ್ನ ಥರ ಸಿಗಂಗಿಲ್ಲ. ನೆಕ್ಸ್ಟ್ ಆಪ್ಷನ್ ಇರಲ್ಲ, ಕುಕ್ಕರ್ನ್ಯಾಗ ಕೂಗ್ಸೋದು, ಮಿಕ್ಸರ್ದೊಳಗೆ ಮಿಕ್ಸಿ ಮಾಡ್ಕೊಂಬಿಡೋದು ಇಷ್ಟ ನೋಡ್ರಿ. ಸ್ವಲ್ಪ ಅದಾವ ನೀರೆಲ್ಲ ಬಸಿ ಕಟ್ ಮಾಡ್ಬೇಡಪ್ಪ ವಿಡಿಯೋನ. ಅಮ್ಮ ನೀಲಾಕ್ ಬಸ್ಸಾಕತಿ. ನೀರು ಬಸಿದ್ರೇನೆ ಅದು ಹೋಳಿಗೆ ಮಾಡಕ್ ಬರ್ತಿರ್ಲಿಕ್ಕೆ ಬರಲ್ಲ. ಮಮ್ಮ ಓನಪ್ಪಜ್ಜಿ ಚಕ್ರಿ ಕಲ್ತಾಗ ಶಂಕರಪಾಳೆ ಬೇಕು ನಿನಗ? शंकरपाळे काय काय लागतंय मम्मी? शंकर कन्नडमध्ये विचारू, मी सांगते. आ कन्नडದಾಗ ಕೇಳು, ನಾನು ಹೇಳ್ತೀನಿ.
ನೋಡ್ಲಿ ನಮ್ಮ ಮಮ್ಮಿ ಚಕ್ಲಿ ಮಾಡ್ತಾರೆ. ಚಕ್ಲಿ ಎಲ್ಲಿ ಮಾಡಕತ್ತೈತಿ? ನನ್ನ ಮಗ ಶಂಕರ್ ಪಳ್ಯಾಕ ಏನೇನು ಬೇಕು ಮಮ್ಮಿ ಅಂತ ಕೇಳಕತ್ತ ನೋಡ್ರಿ. ನೀ ತಂದು ಕೊಡ್ತೇನೆಪ್ಪ? ಮತ್ತು ಸಾಂಗ ಶಂಕರ್ ಪಳ್ಯಾಕ ಮೈದಾ ಹಿಟ್ಟು, ತುಪ್ಪ, ಸಕ್ರಿ, ಹಾಲು ಬೇಕು ನೋಡಿ. ತರ್ತಿದಿ? ಹಾಲಿಲ್ಲ. ಏನು ಹಾಲಿಲ್ಲ? ಇದು ಕಾಣುತ್ತ? ಕಾಣಕತ್ತದ? ನಿನ್ನೆ ಬಡ್ಲಿಗೆ ಕಾಣ್ತದದು. ನಿಂಗೆ ಬಡ್ಲಿಗೆ ಕಾಣ್ತದ. ಏನು ಕಾಣುತ್ತ? ನಿನ್ ಬಡ್ಲಿ ಕಾಣುತ್ತದು. ನನ್ನ ಬಲ್ಲೆ ಕಾಣುತ್ತಾ? ನನ್ನ ಮಗ ವಿಡಿಯೋ ಮಾಡಕತ್ತಂತ ಅದು ಹೆಂಗೆ ಬಂದ್ರೂ ಹಾಕ್ತೀನಿ ನಾನು. ಯಾಕಂದ್ರೆ ಅಷ್ಟು ಸಣ್ಣ ಹುಡುಗ, ಅವ್ನಿಗೆ ಓದೆಷ್ಟು ಮಾತೆಷ್ಟು ಆಟ ಆಡೋ ವಯಸ್ಸು. ವಿಡಿಯೋ ಮಾಡಪ್ಪ ಅಂತ ಕೊಟ್ಟೀನಿ, ಬಟ್ ಮಾಡಕತ್ತ ನೋಡ್ರಿ ಇರಲಕ್ಕ. ಈಗ ಇದೊಂದು ಸ್ವಲ್ಪ ಒಲಿ ಮ್ಯಾಗಿಟ್ಟು ಈಗ ಬೆಲ್ಲ ಹಾಕ್ತೀನಿ. ಅಂದ್ರೆ ಒಲಿ ಸ್ವಲ್ಪ ಹಚ್ತೀನಿ ನಾನು. ಭಾಳ ಅಂದ್ರೆ ಭಾಳ ಗಾಯಬಿಟ್ಟೈತಿ. ಮತ್ತು ಇದ್ರ ಮ್ಯಾಗ ಏನಾರ ಮಾಡ್ಬೇಕು ಅನ್ಕೊಂಡು ಅಡ್ಗಿನ ಈಗ ಅಳಗೆ ಆಗೋದೇ ಇಲ್ಲ ನೋಡ್ರಿ. ಅದಕ್ಕೆ ಇಷ್ಟು ಬೇಳೆ ಕುದಿಸ್ಕೊಂತೀನಿ ಆಲ್ರೆಡಿ. ಸಾಕು. ಈ ಬೆಲ್ಲನ ಹಾಕ್ಬಿಡ್ತೀನಿ. ಸ್ವಲ್ಪ ಅದು ಒಲಿ ಹಚ್ಚಿ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಗುಬ್ಬು ಗುಬ್ಬನ್ನ ಕುದಿಬೇಕದು. ಅಂದ್ರೇ ಹೂರ್ಣ ಚಲೋ ಆಗುತ್ತೆ. ಅದು ಇಲ್ಲಿಗೆ ಒಂಥರ ಅಳು ಸಳಸ ಆಗ್ಬಿಡ್ತೈತಿ. ಅದಕ್ಕೆ ಹೋಳ್ಗಿನ ಮಾಡೋದಾದ್ರೆ ಇವತ್ತು ಮಾಡ್ತೀನಿ. ಇಲ್ಲಿಗೆ ಬರೀ ಹೂರ್ಣ ಮಾಡಿರ್ತೀನಿ, ನಾಳೆ ಹೋಳ್ಗೆ ಮಾಡ್ತೀನಿ. ನೋಡ್ಲಿ ಯಾರು ನೋಡಲ್ಲ. ಹೋಗಿ ಭಾಳ ಐತಪ್ಪ ಇದು. ಮಮ್ಮಿ ನೋಡ್ಲಿ ಯಾರು ಮಾಡಕತ್ತ. ಇಲ್ಲಿನ ಮತ್ತೆ ಕಾಮಿಡಿ ಅನಿಸ್ತದೆ ನೋಡ್ರಿ. ಸ್ವಲ್ಪ ತೊದಸ್ತಾನ ತೊದ್ಲ ಬದ್ಲೆ ಹೌದಿಲ್ಲ? ಮಮ್ಮಲ್ಲಿ ಯಾರು ಮಾಡ್ಯಾರ? ನೀ ಯಾಕೆ ಹಿಡಿತಿ ಕ್ಯಾಮರಾನ? ಇಲ್ಲ ಯಾರು ಮಾಡಲ್ಲ ಇಲ್ಲಿ. ಏನು ಕ್ಯಾಮರಾನ ನೋಡಪ್ಪು ಹೆಂಗ್ ಬರಾಕತ್ತೈತಿ. ಅಲ್ಲಿ ಯಾರು ಮಾಡಲ್ಲ ಇಲ್ಲಿ. ಏನು ಇಲ್ಲಿ ಯಾರು ಮಾಡಲ್ಲ. ಕಲರಾ? ಕಲರ್ ಏನು ಸೋಲಾರ್? ಇಲ್ಲಿ ಯಾರು ಮಾಡಲ್ಲ ಇಲ್ಲಿ. ಅದನ್ನ ಯಾರು ಮಾಡ್ಯಾರ ಅಂದ್ಯಾ? ಅದನ್ನ ಓನರ್ ಅಂಕಲ್ ಮಾಡ್ಯಾರ. ತೆಲುಗಿನವ್ರು. ತಲಗಿನವ್ರು. ಮೈ ತಪ್ಪನ ಐತೆ. ನಿಮ್ಗೆ ಗೊತ್ತೇ ಇಲ್ಲ? तुला मला नाही टकली. ಒಂದು ಗ್ಲಾಸ್ ಬೆಳಗ್ಗೆ ಒಂದು ಗ್ಲಾಸ್ ಬೇಳೆ ಹಾಕಕತ್ತೀನಿ, ಬೆಲ್ಲ ಹಾಕಕತ್ತೀನಿ. ನೀವೆಷ್ಟು ಅಳತಿ ಹಾಕ್ತೀರಿ ನನಗೆ ಕಮೆಂಟ್ ಮಾಡಿ. ಒಬ್ಬೊಬ್ರು ಕಣ್ಣು ಅಳತಿಲೇ ಹಾಕ್ತಾರ. ಮಾತ್ರ ನಾನು ಅಳತಿ ಮಾಡೇನೆ ಹಾಕ್ತೀನಿ. ಉಳಿದಿದ್ದೆಲ್ಲ ನಾನು ಒಂಥರ ಅಂದಾಜಿನ ಮ್ಯಾಗೆ ಹಾಕೊಂಡ್ಬಿಡ್ತೀನಿ. ಇದು ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು ನೋಡ್ರಿ. ಬೇಳೆ ಹೂರ್ಣ ಮಾಡಿ ಹೋಳಿಗೆ ಮಾಡೋ ಮೆಥಡ್. ಅದು 40 ಕೊಟ್ಟೇನೆ. 40 ಯಾರು ಕೊಡ್ತಾರೆ ಅದು? ಏನು ಅದು ಪುಟಾಣಿ. ಪುಟಾಣಿ? ಯಾರು ಕೊಟ್ಟ? ಇದು ಆಯಿ. ಇದನ್ನ ಆಯಿ ಕೊಟ್ಟಾಳಪ್ಪ. ಆಯಿ. ಆಯಿ ಹೆಸರು ಏನು? ಆಯಿ. ಆಯಿದ ಹೆಸರು ಐತ್ಲ, ಏನು ಆಯಿ ಹೆಸರು? ಶಾರಮ್ಮ. ಶಾರಮ್ಮ. तुला बाय कसं तुला कोण फेवरेट आहे मम्मी? तुला कोण फेवरेट आहे? ನನಗ ನನಗೆ ನೀನ ಫೇವರೇಟ್ ಅಪ್ಪ. ಪಪ್ಪ ಫೇವರೇಟ್ ಇದಪ್ಪ. ಯಾಕ? ಬೇಡ, ಪಪ್ಪ ಬೆರಿಕ್ ಭಾಳ ಅದಾನ. ನೀನೇ ನಂಗೆ ಫೇವರೇಟ್. ನಿನಗೆ ಯಾರು ಫೇವರೇಟ್? ಪಪ್ಪ ಜಗಳ ಮಾಡಿಲ್ಲ ತಗೊಳಲ್ಲ. ಪಪ್ಪ ಜಗಳ ಮಾಡಿಲ್ಲ ತಗೊಳಲ್ಲ. ಭಾಳ ಬೆರಿಕದಾನು ಪಪ್ಪ. ಜಸ್ಟ್ ಕಾಮಿಡಿ ಅಂತ ತಿಳ್ಕೊರಿ, ಸೀರಿಯಸ್ ಆಗಿ ನಾನು ಅನ್ಕೊಳಕ್ ಹೋಗ್ಬೇಡ್ರಿ. ಒಂದೊಂದ್ಸರಿ ಸಾಕು ತಗೊಂಬರಿ ಮಾಡ್ರಿ ಅಂತ ಅಂತಿರ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಮನ್ಯಾಗ ಇರುತ್ತಲ್ರಿ ಎಲ್ಲರ ಮನ್ಯಾಗೂ ಅಂತ ಕೇಳಕತ್ತಾನ. ನಿನಗೆ ಯಾರು ಫೇವ್ರೇಟ್ ಹೇಳು? ಪಪ್ಪ ಫೇವ್ರೇಟ, ಮಮ್ಮಿ ಫೇವ್ರೇಟ? ಪಪ್ಪ. ಒಬ್ರ ಹೇಳ್ಬೇಕು, ಪಪ್ಪಾರ ನಾರ ಇಬ್ರದಾಗ ಒಬ್ರು. ಪಪ್ಪ. ಎಲ್ಲ ಅಪ್ಪನ ಮಕ್ಳು ಇರ್ತಾರೆ ನೋಡ್ರಿ. ಮಕ್ಕಳು ನಿಮ್ಮ ಮನೆಗೆ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನಾವು ಚಂತನ ಮಾಡಲಿ ಅವ್ರದ್ದು, ಚಂತನ ಅವ್ರ ಸಂರಕ್ಷಣೆ ಮಾಡಲಿ, ಅವ್ರದ್ದೆಲ್ಲ ನೋಡ್ಕೋತೀವಿ ಅಂದ್ರೂ ಯಾವಾಗಾರ ಬಂದು ಟೈಮ್ ಅದು ಒಮ್ಮೆ ಇರುತ್ತೆ, ಒಮ್ಮೆ ಇರಂಗಿಲ್ಲ.
ಒಂದು ತಾಸು ಮಕ್ಕಳ ಜೊತೆ ಕುಂತ್ರಂದ್ರೆ ಅವ್ರಿಗೆ ಅವರ ಬೆಸ್ಟ್. ಯಾಕಂದ್ರೆ ಅವರು ಹೋಮ್ವರ್ಕ್ ಯಾಕೆ ಮಾಡಿಲ್ಲ ಅಂತ ಕೇಳಂಗಿಲ್ಲ, ಮತ್ತು ಊಟ ಮಾಡಿದೆ ಇಲ್ಲ ಅಂತ ಕೇಳಂಗಿಲ್ಲ. ನೋಡ್ರಿ ಇದು ಬೆಲ್ಲ ಹಾಕಿದ್ಮ್ಯಾಗ ಒಂದು ಸ್ವಲ್ಪ ಮತ್ತು ಒಲೆ ಮ್ಯಾಗ ಇಟ್ಟಿದ್ನೆ. ಇದೆಲ್ಲ ಈಗ ಕುದ್ದೈತೆ ನೋಡ್ರಿ, ಒಂದು ಹೋಗಿ ಕುದ್ದಂಗೆ ಆಗೈತಿ ಈಗ. ಸೊ ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ಕೋಬೇಕು. ಇದು ಭಾಳ ಸುಡಾಕತ್ತೈತ್ರಿ. ಒಂದು ಸ್ವಲ್ಪ ಇದು ತಣ್ಣಗಾಲಿ, ಭಾಳ ಏನಲ್ಲ, ಸ್ವಲ್ಪ ತಣ್ಣಗಾಲಿ. ಪೂರಾ ಬಿಸಿ ಅಂತಂದ್ರೆ ಹಾಕೋಕ್ಕಾಗಲ್ಲ ಮಿಕ್ಸಿದೊಳಗೆ. ಒಂದು ಸ್ವಲ್ಪ ತಣ್ಣಗಾಲಿ. ಇದೇನೈತೆ ನೋಡ್ರಿ, ಇದು ಸಾರು ಮಾಡೋಕ್ಕೆ ಬರ್ತೈತಿ. ಬಟ್ ಈಗ ನಾ ಸಾರು ಅನ್ನೋಕರ್ ಮಾಡೋಂಗಿಲ್ಲ, ಆಲ್ರೆಡಿ ಟೈಮು ಲೇಟ್ ಆಗಕ್ಕೆ ಬಂದದ. ಇದು ಗುಂಡಿಗಿನ ನಾನು ಆಗಲೇ ಬಸ್ಸಕತ್ನಲ್ಲ, ಆವಾಗ ಇದಕ್ಕೆ ಟಚ್ ಆಗಿ ಸ್ವಲ್ಪ ಕಪ್ಪಗಾಗೈತೆ ನೋಡ್ರಿ ಇದನ್ನು. ಮತ್ತೇನಪ್ಪ ಸಮಾಚಾರ ಪಿಲ್ಲೋಣ? ಹಾಂ, ತಾಯಿಲಿ ಕತ್ರಿ, ತಾಯಿಲಿ ಕತ್ರಿ ಬಿಡು, ಕೈತಿ ಬಿಡು. ದೀದಿ ಜೀವ ನೆನ್ಸುತ್ತೆ ನಿನಗ? ನೆನ್ಸುತ್ತಾ? ಹುಂಡ ಒಂದ ಆಡ್ತೈತೆ ನೋಡ್ರಿ. ಶಾಣೆ ಆಗೇನಿ ಈಗ ಪಿಲ್ಲು, ಹೌದಿಲ್ಲ ಪಿಜಿ? ಬಿಡೋದನ್ನು ಬ್ಯಾಗ್ ಇಟ್ಕೋಬಾರ್ದು. ಶಾಣೆ ಅಂದ್ರೆ ಮತ್ತೆ ಹುಚ್ಚರಂಗೆ ಮಾಡ್ತೀನಿ ನೋಡಿ ಕೆಲಸನ. ಬಿಡು, ಮತ್ತೆ ಇಟ್ಕೋಬಾರ್ದು. ತೆಗಿ ಬಾಯಂದು. ನಿನ್ನ ಗುಡ್ ಬಾಯ್ ಅಂತ ಹೇಳತ್ತೀನಿ, ನೀನು ಹೆಂಗೆ ಬ್ಯಾಡ್ ಬಾಯ್ ಕೆಲಸ ಮಾಡಕತ್ತಿ ಅಂದ್ರೆ ಎಲ್ಲರೂ ಬ್ಯಾಡ್ ಬಾಯ್ ಅಂತಾರೆ ಪಿಲ್ಲುಗೆ. ನೀ ಏನಕ್ಕಿ ಗುಡ್ ಬಾಯ್ ಅನ್ ಬ್ಯಾಡ್ ಬಾಯ್? ಹಾಂ, ಏನು ಹಾಕಿದಿ? ಹಾಂ, ಡಾಕ್ಟರ್ ಹತ್ತಿದ್ಯಾ? ಆಗಪ್ಪ, ಆಗಾಗ ಮತ್ತೆ ಬ್ಯಾಗ್ ಇಟ್ಕೊಂತಿದ್ದಿ. ಹುಚ್ಚ ಅಂತಾರೆ, ಹುಚ್ಚು ನೀನು ಹಿಂಗೆ ಮಾಡಿದೆ ಅಂದ್ರೆ. ಬಾಬಾ ಮತ್ತೇನಪ್ಪ ಬಾಬಾ? ಹಾಂ, ಎಲ್ಲ ಅರ್ಬಿ ಎಲ್ಲ ಒಣಾಕಿದ್ ನೋಡ್ರಿ. ಇಟ್ಟು ಅರಿಬಿ ಭಾಳ ಆಗ್ಬಿಟ್ಟಾವ. ಸೊ ಅವನ್ನೆಲ್ಲ ಈಗ ಮತ್ತು ನಿನ್ನುವ ಯಪ್ಪ ಎಲ್ಲ ನಿನ್ನುವ ನೋಡಿಷ್ಟೆಲ್ಲ. ಹಾಂ, ಮತ್ತು ಎಲ್ಲ ನಿನ್ನುವ ಒಗದಾಕಿ ನೋಡ್ರಿ. ಯಜಮಾನ್ರು ಪ್ಯಾಂಟ್ ಶರ್ಟ್ ಇದ್ದು ಅವನು ಕೂಡ ಒಗದಾಕಿನಿ. ಸೊ ಒಣಾಕಿನಿ, ಹಗಳೇ ಒಗೆದಿಟ್ಟಿದ್ದೆ. ಸೊ ಈಗ ಅದನ್ನು ಕೂಡ ಆರೈತೆ ನೋಡ್ರಿ ಬ್ಯಾಳಿ. ಅದನ್ನೀಗ ಮಿಕ್ಸಿ ಹಾಕೊಂಡ್ಬಿಡ್ತೀನಿ. ಪೂರ್ಣ ಅದೆಲ್ಲ ಈಗ ರುಬ್ಬಿನಿ. ಅದನ್ನ ಹೆಂಗಾಗೈತೆ ಅಂತ ನಿಮ್ಮ ಜೊತೆಗೆ ನಾನು ಹಂಗೆ ಶೇರ್ ಮಾಡ್ಕೋತೀನಿ. ಸೊ ಈಗ ಬರ್ರಿ ರಾತ್ರಿ ಊಟಕ್ಕೆ ಏನೈತಿ ಮತ್ತು ಏನು ಮಾಡಕತ್ತೀನಿ ಅಂತೇಳಿ ನೋಡೋಣ ಅಂತ. ಹಾಂ ಬರ್ರಿ ಫ್ರೆಂಡ್ಸ. ಮಧ್ಯಾಹ್ನದ ಒಂದು ಚಪಾತಿ ಉಳಿದೈತೆ ನೋಡ್ರಿ. ಹಂಗೆ ಜೀರಾ ರೈಸ್ ಮಾಡಿದ್ದೆ ಮಧ್ಯಾಹ್ನ ನಾನು. ಸೊ ಒಂದು ಉಪ್ಪಿನಕಾಯಿ ಇದ್ರೊಳಗೆ ಯಾಕೈತಪ್ಪ ಅಂದ್ರೆ ಯಜಮಾನ್ರಿಗೆ ಹಚ್ಚಿದ್ನೆ, ಅವರು ತಿನ್ನಲಿಲ್ಲ. ಹಾಗಾಗಿ ಅದು ನಂಗೆ ಸೈಡಿಗೆ ಇರ್ತಿ. ಸೊ ಇದ್ರಾಗ ಇಟ್ಟಿನಿ. ಮತ್ತು ಬದ್ನಿಕಾಯಿ ಪಲ್ಯ ಐತಿ ನೋಡ್ರಿ. ಮತ್ತು ಹಾಗೆ ಮಧ್ಯಾಹ್ನ ದಾಲ್ ಮಾಡಿದ್ದೆ. ದಾಲ ಮತ್ತು ಜೀರಾ ರೈಸ. ದಾಲ್ ಐತಿ, ಜೀರಾ ರೈಸ್ ಐತಿ, ಇನ್ನು ಒಂದು ಚಪಾತಿ ಐತಿ, ಮತ್ತು ಅದಿಷ್ಟು ಬದ್ನಿಕಾಯಿ ಪಲ್ಯ ಐತಿ. ಆಲ್ಮೋಸ್ಟ್ ಅಲ್ಲಿ ಅಡಿಗೆ ಇದ್ದಂಗೆ ಐತಿ ನೋಡ್ರಿ. ಹಂಗಾಗಿ ಚಪಾತಿ ಒಂದ ಉಳ್ದೈತಿ. ಈಗ ಒಂದು 5 ಚಪಾತಿ ಆಗೋಷ್ಟು ಹಿಟ್ಟು ಐತಿ. ಫ್ರಿಜ್ನಾಗ ಇಟ್ಟಿದ್ನೆಲ್ಲ ಈಗ ತೆಗೆದು ಹುಳಿ ಮಾಡಿ ಇಟ್ಟಿನಿ. ಸದ್ಯಕ್ಕೆ ಚಪಾತಿ ಮಾಡ್ತೀನಿ. ಮಗನಿಗೆ ಸಾಸ್ ಚಪಾತಿ ಬೇಕಂತ ನೋಡ್ರಿ. ಈಗ ಹೆಂಗೆ ತಂದಿಡತನ ಸಾಸ. ಬೇಡ, ಬಿಸಿ ಚಪಾತಿ ಮಾಡ್ಕೊಡ್ತೀನಿ. ಇದು ಆರೈತಪ್ಪು, ತಣ್ಣಗೈತಿ. ನೀದ್ರ ಮಾಡ್ಕೊಡ್ತೀನಿ ಅಂದ್ರೆ. ಹಾಂ ಹ್ಞೂ ಕೊಡ್ತೀನಿ ಸರಿ, ಕೊಡ್ತೀನಿ ಅಪ್ಪಾಜಿ. ಒಂದೇ ನಿಮಿಷ ನಿಂದ್ರೆ ಬಿಸಿದು ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ. ಈಗ ನೋಡ್ರಿ ನಮ್ಮೂರನ್ನ ಹೆಂಗಾಗೈತಿ ಹೇಳ್ರಿ, ಕಮೆಂಟ್ ಮಾಡಿ. ಮೆತ್ತೋಗಂದ್ರೆ ಮೆತ್ತೋಗೈತಿ ನೋಡ್ರಿ ಹೂರ್ಣ. ನೋಡ್ರಿ ಎಷ್ಟು ಚಂದಾಗೈತಿ ಹೂರ್ಣ. ಈ ಥರ ಚಂದ ಆತಪ್ಪ ಅಂತಂದ್ರೆ ಹೋಳಿಗಂತ್ರೂ ತುಟಿಲೆ ತಿನ್ನಂಗೆ ಹಾಕೋ ನೋಡ್ರಿ. ಹೂರ್ಣ ಮಾಡಿ ಇಟ್ಟೀನಿ. ನಾವು ಹಬ್ಬ ಹರಿದಿಂದಾಗ ದೇವ್ರಿನ ನೆವದಿ ತೋರಿಸ್ತೀವಿ. ಹಂಗಾಗಿ ಮುಂಜಾನೆ ಬ್ಯಾಳಿಗೆ ಹಾಕಿ ಮಾಡ್ಬೇಕಾಗ್ತದೆ. ಈಗ ತಿನ್ಬೇಕಪ್ಪ ಅನಿಸಿತ್ತು, ಬಾಯಿ ಚಟ ರುಚಿ ಬೇಕಂತಿಸ್ತು ಅಂತಂದ್ರೆ ಹಿಂಗೆ ಯಾವಾಗ ಬೇಕು ಅವಾಗ ಹೂರ್ಣ ಮಾಡಿ ಇಟ್ಟಿವಪ್ಪ ಅಂತಂದ್ರೆ ಊಟ ಮಾಡ್ಕೋಬೋದು ಹೋಳ್ಗೆ ಮಾಡಿ. ಮತ್ತು ಇದು ನಾನೀಗೇನು ಹೋಳ್ಗೆ ಮಾಡಂಗಿಲ್ಲ ರೀ. ಇದು ನನಗೆ ಒಂದು ಡಬ್ಬ್ಯಾಗ ಹಾಕಿ ಇಟ್ಬಿಡ್ತೀನಿ ಫ್ರಿಜ್ನಾಗ. ನಾಳೆಗೆ ಹೋಳ್ಗೆ ಮಾಡಕ್ಕೆ ಬರ್ತೈತಿ. ನಾಳೆಗೆ ಹಂಗೆ ಆಂಬ್ರ ಪಿಲ್ಯ ಅದು ಮಸಿ ಐತಿಲ್ಲ ಅಪ್ಪಾಜಿ, ಮಸಿ ಐತಿಲ್ಲ ಅದು. ಕೈ ತೊಗೊಂಬ ಹೋಗು. ಆ ಬೊಗಣಿ ಒಂದು ಸ್ವಲ್ಪ ಮಸಿ ಹತ್ತೈತಿ ನೋಡ್ರಿ. ಇನ್ಯಾಗ ಇದು ಸ್ವಲ್ಪ ಗಟ್ಟಿಯಾಗೈತಲ್ಲ ಹೂರ್ಣ, ಇದು ಕಟ್ಟು ಬಸಿದ ನೀರನ್ನೇ ಹಾಕಿ ಮಾಡಿದ್ನಿ. ಅದಕ್ಕೆ ಒಳಗೆ ತಂದೀನಿ. ಅದು ಕೈ ಹಚ್ಚಿದ್ನ ಕಪ್ಪಗಾತ ಕೈ ನೋಡ್ರಿಪ್ಪ. ಈ ಥರ ಹೂರ್ಣ ಆಗೈತೆ ನಮ್ಮದು. ಹಂಗೆ ಬೇಕಾದ್ರೂ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡ್ರಿ. ಈ ಥರ ಆಗೈತೆ ನಮ್ಮ ಮನ್ಯಾಗ. ಈಗ ನಾಳೆಗೇ ಇದ್ರದ್ದು ಹೋಳ್ಗೆ ಫಂಕ್ಷನ್. ಬಿಸಿ ಬಿಸಿ ಹೋಳ್ಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಿ. ವಾವ್, ಅದು ರುಚಿ ಉಣ್ಣೋರಿಗೆ ಗೊತ್ತು. ಬೆಂಗಳೂರು ಕಡೆ ಅದೆಲ್ಲ ಒಬ್ಬಟ್ಟು ಅಂತೆಗೆ ಕರೀತಾರೆ. ಇದನ್ನ ಈ ಸದ್ಯಕ್ಕೆ ನಾನು ಫುಲ್ ಮತ್ತೊಂದು ಸ್ವಲ್ಪ ಬೆಚ್ಚಗಿತ್ತು ನೋಡ್ರಿ. ಹಂಗಾಗಿ ಕಡೆ ಇಟ್ಟಿನಿ.
ಒಂದು ಬಾಕ್ಸ್ನಾಗ ಹಾಕಿ ಈಗ ಫ್ರಿಜ್ನಾಗ ಇಟ್ಬಿಟ್ನೆ ಅಂದ್ರೆ ಆಯ್ತು ನೋಡಿರಿ ಇದ್ರ ಕೆಲಸ. ನೀವು ಹಂಗೆ ಏನರ ಖಾಲಿ ಟೈಮ್ದಾಗ ತಿನ್ಬೇಕು ಅನ್ಸಿತ್ತಪ್ಪ ಮಾಡ್ಬೇಕು ಅನ್ಸಿತ್ತು ಹೋಳ್ಗೆ ಅಂತಂದ್ರೆ ಈ ಥರ ಮಾಡ್ಕೋರಿ ಒಂದಿನ ನೈಟ್ ಅದು ಟೈಮ್ ಫ್ರೀ ಇದ್ದಾಗ. ಇರ್ಲಿಕ್ಕಂದ್ರೆ ಮುಂಜಾನೆ ಒಬ್ಬೊಬ್ರಿಗೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಟೈಮ್ ಅವ್ರಿಗೆ ಆಗಂಗಿಲ್ಲ ಅಂತಂದ್ರೂ ಈ ಥರ ಒಂದು ಐಡಿಯಾ ನೋಡಿರಿ ನಾನು ಹಿಂಗತೆ ಮಾಡ್ತೀನಿ. ಅದರ ದೇವರಿಗೆ ಪವರಿಗೆ ನೆವದಿ ತೋರಿಸೋದೈತಂದ್ರೆ ಅವತ್ತು ಬೆಳಗ್ಗೆನೇ ಮಾಡಬೇಕಾಗ್ತದೆ. ಈಗ ನೋಡಿರಿ ತಿನ್ಬೇಕು ಅನಿಸಿದಾಗ ಹಿಂಗತೆ ಮಾಡಿ ಇಟ್ಕೊಂಬಿಡ್ರಿ. ನಿಮ್ಗೆ ಬೇಕಾದಾಗ ಒಂದು 2-3 ದಿನ ಫ್ರಿಜ್ನಾಗ ಹೂರಣ ಇಟ್ಕೊಂಡು ಮಾಡ್ಕೋಬೋದು, ಕಡುಬರಾಲಿ ಹೋಳಿಗೆರಾಲಿ. ನಡಿ ಮಾಡಿ ಒಳ್ಳೆ ಓಕೆ. ಅವ್ನಿಗೆ ಚಪಾತಿ ಸಾಸ್ ಬೇಕಂತ ನೋಡ್ರಿ ಹೆಂಗೆ ಕುಂತಾನೆ ಈಗ ರಾಜ್ಕುಮಾರ. ಅವನಿಗೆ ಚಪಾತಿ ಸಾಸ್ ಮಾಡಿ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಟ್ ನೀನು ವಿಡಿಯೋನ ಕಂಟಿನ್ಯೂ ಆಗಿ ಮಾಡಿ ಎಂಡ್ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತೊಂಚೂರು ವಿಡಿಯೋನ ಆ್ಯಡ್ ಮಾಡಿದ್ರೆ ಆಯ್ತು ಅಂತೇಳಿ. ಸೊ ನಿನ್ನದೆಲ್ಲ ನೋಡಿರಿ ನೀವು. ಬರ್ರಿ ಈಗ ಏನು ಕೆಲಸ ಮಾಡೀನಿ ಏನಾಯ್ತು ಅಂತೇಳಿ ನೋಡೋಣ. ಯಜಮಾನ್ರು ಈಗ ಒಂದು ಡಜನ ಮಾವಿನ ಹಣ್ಣು ತಂದು ಕೊಟ್ಟಾರ ನೋಡ್ರಿ, ಒಂದು ಬಾಕ್ಸ್. ಸೊ ಎಷ್ಟು ಅಂತ ಕೇಳಿದ್ನ ಹೇಳಿಲ್ಲ ಅವರು. ಹಂಗೆ ಏನಾದರೂ ರೇಟ್ ಏನು ತೊಗೊಂಬಂದಿರ್ತಾರೆ ನೋಡ್ರಿ, ಹೆಂಗೆ ರೀ ಏನು ಅಂತ ಕೇಳಿದ್ನಂದ್ರೆ ಹೇಳೋದೇ ಇಲ್ಲ, ನಿಂಗೆ ಯಾಕೆ ಬೇಕಂತಾರೆ. ಸೊ ಹಾಗಾಗಿ ನಾನು ಒಂದೊಂದು ಸರಿ ಕೇಳೋದೇ ಇಲ್ಲ. ಮಸ್ತ್ ಅದ ನೋಡ್ರಿ ಮಾವಿನ ಹಣ್ಣು. ಅವು ವಾಪಸ್ ಮಾವಿನ ಹಣ್ಣು ನೋಡ್ರಿ, ರಾಯಗಢ ಮಾವಿನ ಹಣ್ಣು ಅಂತಾರಲ್ಲ ಆ ಥರ ಇವು ಸಖತ್ತಾಗಿರ್ತಾವೆ. ಇದು ತಿನ್ನಕ್ಕೂ ಟೇಸ್ಟ, ಮತ್ತು ಮಾವಿನ ಹಣ್ಣಿನ ಸೀಕರ್ಣಿಗಂತೂ ಮಾಡಿಸಿದಂಗೆ ಅದ ನೋಡ್ರಿ. ಇವು ಸಖತ್ತಾಗಿ ಅದಾವೆ. 2 ಸರಿ ಬಾಕ್ಸ್ ತೊಗೊಂಬಂದಿದ್ರು, ಇವು ಒಳಗಡೆ ಎಲ್ಲ ಕೆಟ್ಟಿದ್ದವು, ಮೋಸನೇ ಆಗಿತ್ತು ನಮಗೆ. ಇವು ಚಲೋ ಅದು ನೋಡ್ರಿ. ಈಗ ಮಗ ಅಂತೂ ವೇಟ್ ಮಾಡಕತ್ತಾನ. ಅದಿಲ್ಲ ಅಪ್ಪಾಜಿ ರಸ ಮತ್ತು ಹೋಳ್ಗೆ. ಇದು ಹೂರ್ಣ ನೋಡ್ರಿ, ಹೂರ್ಣ ಫ್ರಿಜ್ನಾಗ ಇಟ್ಟಿದ್ನೆ. ಇದೊಂದು ಸ್ವಲ್ಪ ಕಡಿ ತೆಗೆದ್ರಾಯ್ತು ಅಂತೇಳಿ. ಎಷ್ಟು ಮೆತ್ತಗಾಗೈತೆ ಅಂದ್ರೆ ನಿಮ್ಗಿದು ಫೀಲ್ ಗೊತ್ತಾಗ್ಬೋದು ಅಂತಿಗೆ ಅನ್ಕೊಂಡಿನಿ. ಒಂದೊಂದು ಸರಿ ಹೂರ್ಣ ಕೆಟ್ಟಾಗ್ಬಿಡುತ್ತೆ ನೋಡ್ರಿ, ಚಲೋ ಆದಾಗ ಭಾಳ ಖುಷಿ ಆಗುತ್ತೆ. ಹಾಗಾಗಿ ಒಲೆ ಮ್ಯಾಗ ಕುದಿಸಿ ಮಾಡಿದೆ. ಅನ್ನಕ್ಕೆ ಇಟ್ಟಿನಿ ಕಡಿ, ಅನ್ನ ಆಗೈತಿ. ಮತ್ತು ಆಮ್ರ ಮಾಡಿ ನೋಡ್ರಿ, ಆಮ್ರ ಇದು ಮಸ್ತ್ ಟೇಸ್ಟ್ ಆಗೈತೆ ಆಮ್ರ. ಹಂಗೆ ಈ ಕಡೆ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ರವೆ ಎರಡನ್ನು ಹಾಕಿ ನಾದಿಟ್ಟಿನಿ. ಮೈದಾ ಹಿಟ್ಟು ಹಾಕಿದ್ರೆ ನಡೀತಿತ್ತು, ಬಟ್ ಮೈದಾ ಹಿಟ್ಟು ಖಾಲಿ ಆಗಿಬಿಟ್ಟೈತಿ. ಐತೆ ಅಂತ ಮಾಡ್ಕೊಂಡಿದ್ದೆ. ಮತ್ತು ಗೋಧಿ ಹಿಟ್ಟಿಲ್ಲೂ ಬರ್ತದಂತೇಳಿ ನಾನೀಗ ಗೋಧಿ ಹಿಟ್ಟು ಮತ್ತು ಒಂದು ಸ್ವಲ್ಪ ರವೆ ಎರಡನ್ನು ಸ್ವಲ್ಪ ಉಪ್ಪು ಹಾಕಿ ನಾದಿ ಅಗಳನ್ನೇ ಇಟ್ಟೀನಿ. ಇದು ನೆಂದೈತಿ. ಈಗ ಈ ಕಡೆ ಹಾಲನ್ನು ಕೂಡ ಕಾಸಿನಿ. ಇದು ನೈಟ್ ನೋಡ್ರಿ 1-2 ಚಪಾತಿ ಉಳ್ದಾವ. ಸೊ ಇಷ್ಟೆಲ್ಲ ಐತಿ ಸದ್ಯಕ್ಕೆ. ಈಗ ಬಡ ನನ್ನ ಮಗನಿಗೆ ಮೊಬೈಲ್ ಬೇಕಂತ ನೋಡ್ರಿ, ಅವನಿಗೆ ಟೈಮ್ ಪಾಸ್ ಆಗಲಾಗೈತಿ. ಹಿಂಗೆ ಏನಾದರೂ ವಿಡಿಯೋ ಮಾಡತ್ನೆ ಮೊಬೈಲ್ ಇಸ್ಕೊತೀನಿ ಮತ್ತು ಕೊಡ್ತೀನಿ. ಹಿಂಗೆ ಮಸ್ತಾಗಿ ಬಿಸಿ ಬಿಸಿ ಹೋಳ್ಗೆ ಮಾಡ್ತೀನಿ. ಅದಕ್ಕಿಂತ ಮುಂಚೆಗೆ ಈಗ ಮಾವಿನ ಹಣ್ಣಿನ ಸೀಕರಣೆ ಮಾಡಿಬಿಡ್ತೀನಿ. ಬರ್ರಿ, ನಮ್ಮ ಅಕ್ಕ ಕೊಟ್ಟಿರುವಂಥ ತುಪ್ಪ ಹಾಕಿನಿ. ಸೊ ತುಪ್ಪ, ಬಿಸಿ ಬಿಸಿ ಹೋಳ್ಗೆ, ಹಾಲು, ಕಟ್ಟಿನ ಸಾರು, ಮಾವಿನ ಹಣ್ಣಿನ ಸೀಕರಣೆ. ಸೊ ಇಷ್ಟೈತೆ ನೋಡ್ರಿ. ಈಗ ಮತ್ತೆ ಮೇಲೆ ಅನ್ನ ಹಪ್ಪಳ ಅದೇ ಬೇಕಾದ್ರೆ ಯಜಮಾನ್ರಿಗೆ ಬಂದ ಮ್ಯಾಗ ಕರೆದು ಕೊಡ್ತೀನಿ. ಈ ಮಗನಿಗೆ ಊಟ ಮಾಡ್ಸತ್ತೀನಿ. ಅವನಿಗಂತೂ ಈಗ ಕ್ಯೂರಿಯಾಸಿಟಿ ತಡೆಯೋಕ್ಕಾಗೋಲ್ದು ಅವನಿಗೆ ಊಟ ಮಾಡೋಕೆ. ಹೆಂಗಾಗೈತೆ ನೋಡ್ರಿ. ಸೊ ಈ ಥರ ನೀವು ಕೂಡ ಒಂದ್ಸರಿ ಮಾಡ್ಕೋರಿ. ಯಾವಾಗ ಬೇಕು ಅವಾಗ ಊಟ ಮಾಡ್ಬೇಕಂದಾಗ ಮಾಡ್ಕೊಂಡು ಉಂಡ್ಬಿಡ್ರಿ. ಹೌದೇನಿಲ್ರಿ, ಹಬ್ಬನೇ ಬರಬೇಕು ಹರಿದಿನನೇ ಇರಬೇಕು ಅನ್ನೋದು ಏನೂ ಇಲ್ಲ. ಬಾಯಿ ರುಚಿ ಯಾವಾಗ ಕೇಳುತ್ತೆ ಅವಾಗ ಮಾಡಿ ಊಟ ಮಾಡಿಬಿಟ್ರೆ ಆಯ್ತು ನೋಡ್ರಿ. ಸೊ ಪಿಲ್ಲುಗೆ ಊಟ ಮಾಡಿಸ್ತೀನಿ. ಈಗ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ. ಖಂಡಿತ ವಿಡಿಯೋ ಲೈಕ್ ಕೊಡ್ತೀರಂತಕ್ಕೆ ಅನ್ಕೊಂಡಿನಿ. ಮತ್ತು ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀನಿ. ಬಿಸಿ ಬಿಸಿ ಊಟ ಮಾಡೋಣ ಬರ್ರಿ ಎಲ್ಲರೂ. ಬಾಯ್.